ಈ ಕಡೆನೂ ಭಾಳ ಚೆನ್ನಾಗಿ ಕಾಯಿ ಕಟ್ಟೈತ್ರಿ ಸರ್. ಒಳ್ಳೆ ಈ ತೋಟ ಹೋಸರೆ ಕರೆ ಅಂದ್ರೆ ನಾನು ಹಿಂದಿನ ಸರಿ ಬಂದಾಗ ಅಷ್ಟು ಎದ್ದು ಕಾಣ್ತದಲ್ಲ ಇದ್ರಾಗ. ಒಳ್ಳೆ ಏರ್ ಬಂತು ಕಾಯಿಗೆ. ಇದು ನೀರಿನ ತೊಂದರೆ ಆದಂಥ ಜಾಗ ಅಲ್ಲ, ಪೂರ್ತಿ ಪ್ಲಾಟ್ ಈ ವರ್ಷ ಪ್ರಾಬ್ಲಮ್ ಆಯ್ತು ಅಂದ್ಕೊಂಡಿದ್ದೆ. ಇದು ಅಂಥ ಜಾಗದಲ್ಲೂ ಇಷ್ಟು ಗೊನೆ ಕಟ್ಟಿದೆ. ಚೆನ್ನಾಗೈತಿ. ಇಲ್ಲಿ ನೋಡ್ರಿ ಹೆಂಗೆ ಅದಾವ ಇವು. 30 kg 35 kg 40 kg ತನಕ ಕಾಯ್ದವು. ಪಕ್ಕ ಬರುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಗಿಡ ತೋರಿಸಿದ್ರಲ್ಲಾಗಲೇ ಅದು 50 kg ಮೇಲೆ ಬರ್ತದನಪ್ಪ ಅದು. ಭಾರಿ ಕಾಯಿ ಆಯ್ತದು. ಆ ಗಿಡ ನೋಡ್ರಿ ಅಲ್ಲಿ ಹೋಗೋಣ, ಹಂಗೆ ವಿಡಿಯೋದಲ್ಲಿ ತೊಗೊತೀನಿ ನೋಡ್ರಿ. ಪೂರ್ತಿ ಹೆಂಗೈತಿ ಇಲ್ಲಿ. ಮತ್ತು ಇದು ಹೋಸರೆ ಡಲ್ ಇದೆ ಜಾಗ ರೀ. ಇದು ಏನಿರಲಿಲ್ಲ ಇದು. ಮತ್ತು ಈ ವರ್ಷ ಇಂಥ ಟೆಂಪ್ರೇಚರು ಹೆವಿ ಬಿಸಿಲು 42 ತನಕ ಬಂದದ್ದು ನಮ್ಮಲ್ಲೇ. ಇಂಥ ಜಾಗದಲ್ಲಿ ಇಷ್ಟು ಚೆನ್ನಾಗಿ ಕಾಯಿ ಕಟ್ಟೈತಿ ಅಂದರೆ ರೇಟೇ ಇದು. ಹೌದೌದು. ಗಿಡ ಆಮೇಲೆ ಗಿಡದ್ದು ಕಲರ್ ಐತಲ್ಲ, ಗಿಡಗಳು ಮಾತ್ರ ಒಳ್ಳೆ ಮಕ ಇದ್ದಾವೆ. ಎಲ್ಲೂ ಮಾತಾಡೋಂಗಿಲ್ಲ. ಬೇಸಿಗೆದ್ದು ಇಷ್ಟು ತೊಂದರೆ ಆಗೈತೆ ಅಂತ ತೋರ್ಸ್ಕೊಳೋದೇ ಇಲ್ಲ ಅದೀಗ. ಹೋಗೋಣ ನೋಡ್ರಿ, ಹೋಗೋಣ ಅಲ್ಲೇ ಹೋಗೋಣ. ಒಂದು ವಿಡಿಯೋದಲ್ಲಿ ತೊಗೊತೀನಿ, ತೊಗೊಂಡಂಗೆ ಮಾತಾಡೋಣ. ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕಲ್ಲಿದ್ದಾನೆ. ಇದು ದೇವಿಗೆಹಳ್ಳಿ ಅಂತ ಊರು. ಇಲ್ಲಿ ಹನುಮಗೌಡ ಕರ್ಜಿಗೆ ಅಂತೇಳಿ ಆಲ್ರೆಡಿ ಪ್ರಗತಿಪರ ರೈತರು. ಇವ್ರ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ಒಂದು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಇವ್ರದ್ದು ಒಂದು ಹೆಡ್ಲೈನು ನೀವು ಹುಡುಕ್ಬೋದು, ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಆದಂಥವ್ರಿಗೆ ಗೊತ್ತಾಗುತ್ತೆ. 1 ಎಕರೆನಲ್ಲೇ ಇವರು 120 ಕ್ವಿಂಟಲ್ ತನಕ ಹಸಿ ಅಡಿಕೆ ಬಂದಿತ್ತು ಅಂತೇಳಿ ನಾವು ಒಂದು ಹೆಡ್ಲೈನ್ ಹಾಕಿ ವಿಡಿಯೋ ಮಾಡಿದ್ವಿ ಹಿಂದೆ. ಒಂದು 4-5 ವರ್ಷದ ಹಿಂದ್ಗಡೆ, 6 ವರ್ಷದ ಹಿಂದ್ಗಡೆ ಅನಿಸುತ್ತೆ. ಇಲ್ಲ, ಹಿಂದೆ 4 ವರ್ಷದ ಹಿಂದ್ಗಡೆ, ಕನಿಷ್ಠ 4 ವರ್ಷ ಆಗಿದೆ. ನನ್ನ ಕಡೆ ಇದೆ ಡೇಟ್ ಅದು. ಅಂಥ ಒಂದು ತೋಟದಲ್ಲೇ ಇವತ್ತು ನಾವು ಇದ್ದಾವೆ. ಇವ್ರ ತೋಟ ಎಲ್ಲಿತ್ತು ಅದು 50 kg ಬರೋದು ಕಾಯಿ ನೋಡಿ. ಆ ಎಲೆ ಮುಚ್ಕೊಂಡತ್ತು ನೋಡ್ರಿ, ಅದಕ್ಕೆ ಅದೇ ಅನಿಸುತ್ತದೆ ಅದು ಅಲ್ಲ. ಹಾಂ, ಎಲ್ಲೈತೆ ಎಸ್, ಅಲ್ಲಿದೆ. ಭಾರಿ ಚೆನ್ನಾಗಿದೆ ಕಾಯಿ ಮಾತ್ರ. ಇಲ್ಲಂತೂ ನೋಡಂಗೈತ್ರಿ. ಇಲ್ಲೆಲ್ಲೂ ಜರಂಗಿಲ್ಲ ನೋಡ್ರಿ. ಗಿಡಗಳು ಎಲ್ಲ ಗೊನೆಗಳು ಒಂದಕ್ಕಿಂತ ಒಂದು ಟಾಪ್ ಅದಾವೆ. ಕಪ್ಪಾಗ್ಬಿಡ್ತಲೆ ಅಂದ್ರೆ ಮೋಡ ಐತಲ್ಲ. ಹಾಂ, ಮೋಡ ಇರೋದಕ್ಕೆ ಕಪ್ಪಾಗುತ್ತೆ. ಮಳೆ ಜಾಸ್ತಿ ಅಲ್ರಿ ವರ್ಷ. ಈಗ ಮಳೆ ಜಾಸ್ತಿ, ಈ ವರ್ಷ ಮಳೆ ಹೆಚ್ಚಾಯ್ತು. ಹಾಂ, ಇದಲ್ಲ, ಇದೇ ನೋಡ್ರಿ, ಇದೇ ಎಷ್ಟಿದೆ. ಹೌದು, ಫುಲ್ ಕಾಯಿದೆ. ಆಮೇಲೆ ಮೇಲೆ ಗರ್ಭ ನೋಡ್ರಿ, ಗಿಡದು ಆಕಾರ ಅದು ನೋಡ್ರಿ, ಅದ್ರ ಕಡೆ ಹೆಂಗಿದೆ. ಇವು ಎತ್ತರ ಆಗೋದಕ್ಕೆ ಕಾಣ್ತಿಲ್ಲ. ಹೈಟ್ ಇದೆ. ಆಮೇಲೆ ಬಿಸಿಲಿತ್ತಿದ್ರೆ ಕ್ಲಿಯರ್ ಕಾಣ್ತಿತ್ತು. ಆದರೂ ಇರಲಿ, ನಮ್ಮ ರೈತರು ನೋಡ್ಕೊಳ್ರಿ. ಹಂಗೇನಾದ್ರು ಸಾಧ್ಯತೆ ಇದ್ದರೆ ಮತ್ತೆ ಇನ್ನೊಂದು ಟೈಮ್ ಬಾಕಿ ಸಾಧ್ಯತೆ ಇದ್ದರೆ ವಿಡಿಯೋ ಮಾಡೋಣ ಬೇಕಾರೆ. ಈಗ ಸದ್ಯಕ್ಕೆ ಮತ್ತೆ ಯಾಕಂದರೆ ಟೈಮ್ ಆಗುತ್ತೆ. ಕಪ್ಪಾಯಿತು ಅಂದರೆ ಮತ್ತೆ ಇಷ್ಟು ಸಿಗೋಲ್ಲ. ಇಂಥ ಒಂದು ಭಾಗದಲ್ಲೇ ನಾನು ಇವತ್ತಿದ್ದೀನಿ. ಇದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ದೇವಿಗೆಹಳ್ಳಿ ಅಂತ ಊರು. ಇಲ್ಲಿ ಆಲ್ರೆಡಿ ನಮ್ಮ ಗ್ರೀನ್ ಪ್ಯಾಂಟನ್ನು ಒಂದು 12-13 ವರ್ಷದಿಂದ ರೈತರು ಬಳಕೆ ಮಾಡೋಂಥರಿದ್ದಾರೆ. ಅವರು ಹನುಮಗೌಡ ಕರ್ಜಿಗೆ ಅಂತೇಳಿ ಇವ್ರ ವಿಡಿಯೋ ನೀವು ಸಾಕಷ್ಟು ಜನ ನೋಡಿದ್ರಿ ಹಿಂದೆ. ಇವತ್ತು ಸಹಿತ ನಾನು ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ಯಾಕಂದರೆ ಇವರು ಮಧ್ಯದಲ್ಲೇ ಕಾರಣಾಂತರಗಳಿಂದ ಒಂದು 3 ವರ್ಷ 4 ವರ್ಷಕ್ಕೆ ಡಿಸ್ಕಂಟಿನ್ಯೂ ಆಗಿತ್ತು ಇವ್ರದ್ದು. ಯಾಕೆ ಏನು ವಿಚಾರಗಳನ್ನು ರೈತರ ಜೊತೆಗೆ ಮಾತಾಡೋಣ. ಅವ್ರದ್ದು ಏನಿದೆ ಅಭಿಪ್ರಾಯ, ಮತ್ತು ಈಗ ಹೆಂಗಿದೆ ಪ್ಲಾಟು, ಮತ್ತು ಎಷ್ಟು ವರ್ಷ ಬಳಸಿದ್ರು, ಏನಾಗಿತ್ತು, ಎಲ್ಲ ವಿಚಾರಗಳನ್ನು ಅವ್ರ ಬಾಯಿಂದ ತೊಗೊಳೋಣ. ಸರ್ ನಮಸ್ಕಾರ. ಗೌಡ್ರೆ, ತಮ್ಮ ಪರಿಚಯ ಸಾಕಷ್ಟು ಜನರಿಗೆ ಆಲ್ರೆಡಿ ಇದೆ, ಆದರೂ ತಾವು ಒಂದು ಸರಿ ಪರಿಚಯ ಮಾಡ್ಕೊಂಬಿಡ್ರಿ. ನಮ್ಮ ಹೆಸರು ಹನುಮಗೌಡ ಕರೇಗೌಡ ಕರ್ಜಿ ಅಂತ ಹೇಳ್ಬಿಟ್ಟು. ಹಾಂ ಸರ್. ಹಾಂ ಸರ್. ನಮ್ಮದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ದೇವಿಗೆಹಳ್ಳಿ ಗ್ರಾಮ. ದೇವಿಗೆಹಳ್ಳಿ ಸರ್. ಇದು ಹಾಂಸಬಾವಿ ರಾಣೆಬೆನ್ನೂರು ಮಧ್ಯದಲ್ಲಿ ಬರುತ್ತಲ್ಲ. ಹಂಸ ಶಿರ್ಸಿ ರಾಣೆಬೆನ್ನೂರು ಹೈವೇದಲ್ಲಿ ಬರುತ್ತೆ ಸರ್. ಈಗ ಇದು ಈಗೇನು ನಿಂತ್ಕೊಂಡವಲ್ಲ, ಇದು ಅಂದಾಜು ಎಷ್ಟು ಎಕರೆ ಸರ್ ಪ್ಲಾಟ್ ಇದು? ಇದು ಅಂದಾಜು 2 ಎಕರೆ ಸರ್. 2 ಎಕರೆ. 2 ಎಕರೆ ಅಂದ್ರೆ ಅಂದಾಜು ಗಿಡಗಳ ಸಂಖ್ಯೆ ಎಷ್ಟಿದೆ? ಗಿಡಗಳ ಸಂಖ್ಯೆ 1200 ಗಿಡ ಬರುತ್ತೆ ಸರ್. ಹಾಂ, ಅದರಲ್ಲಿ ಒಂದು 50 ಗಿಡ ಲ್ಯಾಬ್ಸ್ ಇದೆ. ಓಕೆ. ಆಮೇಲೆ ಸಾಗುಣಿ ಅಂತ ಇಂತ ಬರ್ತಾವಲ್ಲ, ಸಣ್ಣ ಎಲ್ಲ ಇಟ್ಟರೆ ಒಂದು 50 ಗಿಡ ಹೋದ್ರೆ 1100 ಗಿಡ ಬರುತ್ತೆ. 1100 ಗಿಡ ಅಂದಾಜು ನಿಮಗೆ ಫಲ ಬಂದಿರೋಂಥವು ಕಾಣ್ತದವೆ. 1150 ಗಿಡ ಇರ್ಬೋದು. ಸರಿನಾ? 1150 ಗಿಡ ಇದೆ. ಗೌಡ್ರ, ಇದು ಎಷ್ಟನೇ ವರ್ಷ ತೋಟ ಇದು ಈಗ ಇರೋದು? ಈಗ 15ನೇ ವರ್ಷ ತೋಟ. 15 ವರ್ಷ. ಡಿಸ್ಟೆನ್ಸ್ ಏನು ಮಾಡಿದ್ರಿ ಗಿಡದಿಂದ ಗಿಡಕ್ಕೆ ನೀವು? 8 ರಿಂದ 9 ಸರ್. ಯಾವ್ದು 8 ಇದು? ಇದು ಈ ಕಡೆ ಇದು 9. ಇದು 9. ಈ ಕಡೆಯಿಂದ ಇದೆಲ್ಲ 8. ಅಂದರೆ ಜಿಗ್ಜಾಗ್ ಟೈಪಲ್ಲಿ ಮಾಡಿದ್ರಲ್ಲ, ಜಿಗ್ಜಾಗ್ ಟೈಪ್ ಇದೆ. ಸರಿ ಗೌಡ್ರ, ಈಗ ಅಂದಾಜು ನಿಮ್ಮದು ಹಿಂದೆ ನಾನು ವಿಡಿಯೋ ಮಾಡಿದ್ದೇನೆ. ಅಂದರೆ 4 ವರ್ಷ 5 ವರ್ಷದ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ದೆ. ತೋಟದಲ್ಲಿ ಅಂದಾಜು ನಾನು ಅವತ್ತು ಬಂದಾಗ 120 ಕ್ವಿಂಟಲ್ ತನಕ ಹಸಿ ಅಡಿಕೆ ತೆಗೆದಂತಾರೆ ನೀವು. ಮಧ್ಯದಲ್ಲೇ ಒಂದು 3 ವರ್ಷ 4 ವರ್ಷ ನಿಮಗೆ ಏನೋ ತೊಂದರೆಗಳು ಬಂದು ಅಂದಿದ್ರಿ. ಅದು ಯಾವ್ದು ವಿಚಾರ ಏನು ಅಂತ ಹೇಳ್ರಿ.
ಈಗ ಇದು ಹಿಂದೆ ಯಾಕಂದರೆ ನಮ್ಮ ವಿಡಿಯೋ ರೈತರಿಗೆ ಏನಂದರೆ ವಾಸ್ತವ ವಿಚಾರಗಳು ಗೊತ್ತಾಗಬೇಕು ಮತ್ತು ನೀವು ರೈತರಾಗಿರೋದ್ರಿಂದ ಇನ್ನೊಬ್ಬ ರೈತರಿಗೆ ತೊಂದರೆ ಆಗಬಾರ್ದು, ತಪ್ಪು ಕಲ್ಪನೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹಿಂದೆ ಬಂದಾಗ ಹಂಗಿದ್ದಂಥ ತೋಟ ಮಧ್ಯದಲ್ಲೇ ಡಿಸ್ಕಂಟಿನ್ಯೂ ಆದಂಥ ಟೈಮಲ್ಲಿ ನಾವು ಬಂದಿಲ್ಲ ಇಲ್ಲಿ. ಅದ ತಾವೇ ಬಂದು ಮೆಡಿಸಿನ್ ತೊಗೊಂಡು ಹೋಗಿದ್ರಿ, ನಿಮಗೆ ಏನು ಬೇಕು ಅಂತ ಹೇಳ್ತಿದ್ದೆ, ಹಣ್ಣು ಹೋಯ್ತಿದ್ರಿ. ತಮ್ಮ ಅಧಿಕೃತವಾದ ವಿಚಾರ ಓಪನ್ ಆಗಿ ಹೇಳ್ರಿ, ಏನು ಒಬ್ಬ ರೈತರಿಗೆ ಇರೋಂಥ ಸಮಸ್ಯೆ ನಿಮಗೂ ಇದೆ, ಹೇಳ್ರಿ ಏನು ತೊಂದರೆ ಇದೆ. ಅದೇ ಹಿಂದೆ ಒಳ್ಳೆ ಚೆನ್ನಾಗಿ ಬಂದಿದ್ದಾಗ ಅವಾಗ ಒಂದು ಸ್ವಲ್ಪ ಜಮೀನು ತೊಗೊಂಡ್ವಿ. ಜಮೀನು ತೊಗೊಂಡು ಒಂದು ಸ್ವಲ್ಪ ದುಡ್ಡಿನ ಅಡಚಣೆ ಆಗಿದ್ರಿಂದ ಅವಾಗ ಇನ್ವೆಸ್ಟ್ ಮಾಡಕ್ಕೆ ತೊಂದರೆ ಆಯಿತು. ಒಂದು 2 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಅವಾಗ ಮೊದಲಿಗೆ ಒಂದು 250 ಕ್ವಿಂಟಲ್ ಬರುತ್ತೆ ಅಂತ ಹೇಳಿದ್ದೆ, 240 ಕ್ವಿಂಟಲ್. ಆದ್ರೆ 210 ಕ್ವಿಂಟಲ್ ಆಯ್ತು. 210 ಕ್ವಿಂಟಲ್ ಆಯ್ತು 2 ಎಕರೆಗೆ. ಆದ್ರೆ ನಾನು ಬರ್ಬೋದು ಇನ್ನೇನು ಮತ್ತೆ ಮುಂದೆ 750 ತನಕ ಹೋಗೋಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ, ಉಲ್ಟಾ ಸ್ಟಾರ್ಟ್ ಆಯ್ತು. ನಾವು ಆರ್ಥಿಕ ತೊಂದರೆಯಿಂದ ಒಂದು ಸ್ವಲ್ಪ ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ಅಂದ್ರೆ ನೀವು ಗ್ರೀನ್ ಪಾಯಿಂಟ್ ಬಳಸಿದ್ರಿ, ಆದ್ರೆ ನನ್ನ ಕರ್ಸಿದ್ರೆ ಆರ್ಥಿಕವಾಗಿ ಹೆಚ್ಚಿಗೆ ಬರೀತಾರೆ ಇವರು ಅಂತ ಹೇಳಿ ಮಾಡಿದ್ರಿ. ನೀವೇ ತಗೊಂಡು ಹೋಗಿದ್ರಿ ಬಂದು, ಸರ್ ನನಗೆ ಏನ್ ಬೇಕು ಅವ್ನು ಹೋಯ್ತು ನಿಂತಿದ್ರಿ. ನಾನು ಆಯ್ತ್ರಪ್ಪ ನಿಮ್ಗೆ ಏನ್ ಬೇಕು ನಿಂತಿದ್ದೆ, ನಾನೇನ್ ಬರ್ಲಿಲ್ಲ ತೋಟಕ್ಕೆ. ಅದೇ ಮತ್ತೆ ನಿಮಗೆ ಏನ್ ಹೇಳದೈತಲ್ರಿ, ಎಲ್ಲ ನಿಮ್ಗೆ ಅನುಭವ ಐತಿ ಅಂತ ಹೇಳಿ ನೀವೇನ್ ಬೇಕು ಅಂತ ಕೊಡ್ತಿದ್ರಿ. ಹೌದು, ನಾ ಕೊಡ್ತಿದ್ದೆ, ನೀವು ತಗೊಂಡ್ಬಂದ್ರಿ. ಆದ್ರೆ ನೀವು ನಿರ್ಧಾರ ಮಾಡಿದ್ರಿ ಅಲ್ಲಿ, ಅಂದ್ರೆ ಏನ್ ಬೇಕು ಅನ್ನೋದನ್ನ ನಿರ್ಧಾರ ನೀವು ಮಾಡ್ಕೊಂಡ್ರಿ. ಅದ್ರ ನಾ ತೋಟ ನೋಡಿಲ್ಲ. ಹೌದಾ, ಈ ವಿಷಯ ಕ್ಲಿಯರ್ ಇರಲಿ, ಯಾಕಂದ್ರೆ ಇನ್ನೊಬ್ರು ರೈತರಿಗೆ ಪಕ್ಕ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ. ಈ ಅಡ್ವೈಸ್ ತಪ್ಪಿದ ಮೇಲೆ 2 ವರ್ಷ ನಾನು ಕಂಟಿನ್ಯೂ ತೋಟಕ್ಕೆ ಬಂದಿಲ್ಲ. 3ನೇ ವರ್ಷಕ್ಕೆ ನೀವೇ ನಾನು ಕರಿತಾ ಇದ್ರಿ. 1 ತಿಂಗಳ 1.5 ತಿಂಗಳು ನೀವು ಕರೆದಿರಿ ನನ್ನ. ನಾ ಇಲ್ಲೇ ಊರ ಹತ್ರ ಇದ್ರು ಬಂದಿದ್ದಿಲ್ಲ. ಈ ವಿಷಯ ಹೌದಾ, ಓಪನ್ ಆಗಿ ಹೇಳ್ರಿ. ಹೌದಲ್ರಿ, ಬರ್ಲಿಲ್ಲ. ಕಾರಣ ಏನು ಅಂದ್ರೆ ನಿಮ್ದು ಏನಾಗಿತ್ತು ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು, ಹಿಂಗಾಗುತ್ತೆ ಅಂತ 100% ಇತ್ತು. ಯಾಕಂದ್ರೆ ರೈತರಿಗೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಅವಕಾಶಗಳನ್ನ ತುಂಬ ಕೊಡ್ಲೇಬೇಕು. ನಾವು ಪೋಷಕಾಂಶ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಬೆಳಿತೈತೆ? ನಾವು ಬೇರೆ ಕೆಮಿಕಲ್ ಹಾಕಂಗಿಲ್ಲ, ಬರೀ ಆರ್ಗ್ಯಾನಿಕಲ್ ಮಾಡೋಕು ಅಂತವಿ. ಇದೆಲ್ಲ ಇದ್ದಾಗ ಯಾವುದೋ ಒಂದು ರೂಪದಲ್ಲಿ ಕೊಡಲೇಬೇಕು. ಅಷ್ಟು ಚೆನ್ನಾಗಿ ಬೆಳೆ ಬಂದತಿ ಅಂದಾಗ ಅದು ಕನಿಷ್ಠ ಪಕ್ಷ ನಾವು ಕನಿಷ್ಠ 100 ರೂಪಾಯಿ ಖರ್ಚು ಮಾಡಕ್ಕೆ ರೆಡಿ ಇಲ್ಲ ಒಂದು ಗಿಡಕ್ಕೆ. ಅಂದ್ರೆ ನಾ ಹೇಳೋದು ಮಿನಿಮಮ್ ಒಂದು 100 ರೂಪಾಯಿ ಗಿಡಕ್ಕೆ ಖರ್ಚು ಮಾಡಿಲ್ಲ ಅಂದ್ರೆ ಅದು 1,500 2,000 ಇನ್ಕಮ್ ಹೆಂಗೆ ಕೊಡೋಕ್ಕಾಗುತ್ತೆ? ಇವತ್ತು ನಿಮ್ಮ ತೋಟಕ್ಕೆ ನಾನೀಗ ಬಂದು ಎಷ್ಟು ದಿವಸ ಆಯ್ತು? 1 ವರ್ಷ. ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನು ನಿಮ್ಮ ಹತ್ರ ಬಂದಿದ್ದೆ, ಮೆಡಿಸಿನ್ ಕೊಡಕ್ಕೆ ಬಂದದ್ದು. ಹೌದ್ರಾ? ಅವತ್ತು ಕೊಟ್ರೆ ಇವತ್ತು ಆಗಸ್ಟ್ 23, ನಿಮಗೆ ಹೋದ ವರ್ಷ ಆಗಸ್ಟ್ 27 ಮೆಟೀರಿಯಲ್ ಕೊಟ್ಟವು. ಹೌದಾ? ನೀವು ಕಲಿಸಿದ್ದು 1 ವಾರ ಲೇಟ್ ಮಾಡ್ಕೊಂಡು ಹಾಕಿರಿ ಇಂದ ಮುಂದೆ. ಹೌದಾ? ಆದ್ರೆ ಕರೆಕ್ಟಾಗಿ ಇಲ್ಲಿಗೆ ಟೈಮ್ 1 ವರ್ಷ. 1 ವರ್ಷದ ನಂತರ ನೀವು ಏನೂ ಮಾಡಿಲ್ಲ, ಇದಕ್ಕೆ ಸ್ಪ್ರೇ ಮಾಡಿದ್ರ, ನೆಲಕ್ಕೆ ಹಾಕಿದ್ದು ಅಷ್ಟೇ ಬಿಟ್ರೆ. ಸರಿ, ಬೇಸಿಗೆಯಲ್ಲೇ ನಿಮಗೆ ನೀರಿನ ತೊಂದರೆ ಜಾಸ್ತಿ ಬಂತು ಇಲ್ಲಿ, ತುಂಬಾ ತೊಂದರೆ. ಹೌದ್ರಾ? ಎಷ್ಟು ಬೋರ್ ಮಾಡಿದ್ರಿ ಗೌಡ್ರ ಇಷ್ಟಕ್ಕೆ? ಈಗ ನಮ್ದು ಟೋಟಲ್ ಇಲ್ಲಿ ಜಮೀನ್ ಇರೋದೇ ಒಂದು 11 ಎಕರೆ ಆಗುತ್ತೆ. ಅದಕ್ಕೆ ಒಂದು 6 ಬೋರ್ ಇದಾವ್ರಿ. 6 ಬೋರ್ ಇದ್ದು. ಈಗ ಅಡಿಕೆ ತೋಟಕ್ಕಾಗಿನ ಎಷ್ಟು ಕಮ್ಮಿ, ಈ ತೋಟಕ್ಕೆ ಅಂದ್ರೆ ಎಷ್ಟು ಕಮ್ಮಿ ಎಷ್ಟು ಬೋರ್ ಆಗಿರ್ಬೋದು? ಈ ತೋಟಕ್ಕೆ ಅಂದ್ರೆ ಸುಮಾರು ಬೋರ್ ಹೊಡ್ಸಿದೇವ್ರಿ, ಸುಮಾರು ಬೋರ್ ಫೇಲ್ ಆಗಿದಾವು. ನೀರಿನ ಸಮಸ್ಯೆಯಿಂದ ಇದು ನಾನು ಎಲ್ಲಿ ಈ ಸರಿ ಇಷ್ಟು ಇಳುವರಿ ಬರುತ್ತೆ ಇಲ್ಲ ಅನ್ಕೊಂಡಿದ್ರಿ. ಒಳ್ಳೆ ಚೆನ್ನಾಗಿ ನೋಡ್ರಿ, ಈ ವರ್ಷ ಅಂದಾಜು ಈಗ ನಿಮ್ಮ ಕೇಣಿ ತಗೊಂಡವ್ರಾಗ್ಲಿ ಅಥವಾ ವರ್ಷ ಬರೋಂತ ಇರ್ತಾರಲ್ಲ, ಈಗ ಅಂದಾಜು ನೀವೇನು ನಿರೀಕ್ಷೆ ಮಾಡ್ತೀರ ಅಥವಾ ಅವ್ರು ಏನು ಹೇಳಿದಾರೆ ಈಗ ತಗೊಂಡವ್ರೆಲ್ಲ? ಅವರೆಲ್ಲ ಈಗ ಈಗ ಏನ್ ಹೇಳ್ತಿದಾರ ಅಂತಂದ್ರೆ, ಈಗ ಇರೋ ಸಿಚುವೇಶನ್ ನೋಡ್ಬಿಟ್ಟು ಈಗ ದೊಡ್ಡಗೆ ಇನ್ನೂ ಸಣ್ಣ ಹಳ್ಳಿ ಬೇರೆ ಇದೆ ರೀ. ಅದು ತಗೊಂಡಿಲ್ಲ. ಈಗ ಕಾಯಿ ಇರೋದನ್ನೇ ಒಂದು 200 ಕ್ವಿಂಟಲ್ ಮ್ಯಾಲ ಆಗುತ್ತೆ ಅಂತ ಹೇಳ್ತಾರೆ. ಈಗ ಕಾಯಿ ಅಂದ್ರೆ ಮೇಲಿಂದು ಸೈಜ್ ಬರೋದ್ ಬಿಟ್ಟು ಮೇಲಿಂದು ಒಂದೊಂದು ಗೊನೆ ಇದೆಯಲ್ಲ, ಅದು ಇನ್ನೂ ಸಣ್ಣದಿದೆ. ಅದನ್ನ ಬಿಟ್ಟು ಕೆಳಗಿಂದ ಅಷ್ಟೇ ಒಂದು 200 ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಹೋ, ಓಕೆ. ಆಮೇಲೆ ಈಗ ಒಳ್ಳೆ ಸ್ಥಳೀಯ ಭಾಳ ಚೆನ್ನಾಗಿದ್ದಾರೆ. ಇದು ಗಟ್ಟಿ ಮಾಲು ಅಂದ್ರೆ ನಿಮ್ದು ದುಂಡು ಜೊತೆಗೆ ಒಳಗೆ ಮುದ್ದಿಗೊನೆ ಅಂದ್ರೆ ಇದು ಹಳ್ಳಿ ಬರಲ್ಲ, ನಿಮ್ ಚಿಲ್ ಬರಲ್ಲ ಇದು. ಹಾಗಾಗಿ ಗಿಡ ನೋಡೋಕೆ ಅಷ್ಟೇ ಲುಕ್ ಅನ್ಸುತ್ತೆ. ಮತ್ತು ಮೇಲೆ ಗರ್ಭ ಗಿಡದ ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ನಾನು ಹೇಳೋದು, ಇವತ್ತಿರೋ ಬೆಳೆಗಂತೂ ಮುಂದಿನ ವರ್ಷದ ಬೆಳೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಕಾರಣ ಏನಂದ್ರೆ ಗರ್ಭ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಈ ಒಂದು ಸೂಚನೆ ಗೌಡ್ರ ಹಿಂದಿನ ವರ್ಷದಲ್ಲಿ ನೀವು ಕಂಡಿದ್ರಾ? ಇಲ್ಲ, ಹಿಂದಿನ ವರ್ಷ ನಾವು ಆ ವರ್ಷ 210 ಕ್ವಿಂಟಲ್ ತೆಗೆದು ತಿರುಗಿ ವರ್ಷ ನಾವು ಗ್ರೀನ್ ಪ್ಲಾಂಟ್ ಅನ್ನು ಸರಿಯಾಗಿ ಯೂಸ್ ಮಾಡ್ಲಿದ್ದಕ್ಕೆ ಅದರ ಸಮವಾಗಿ ನನ್ನ ಆಹಾರ ಕೊಡಕ್ಕಾಗ್ಲಿದ್ದಕ್ಕೆ 160 ಕ್ವಿಂಟಲ್ ಬಂತ್ರಿ. ಅಂದ್ರೆ 210 ಬಂದದ್ದು 160 ಬಂತು. ಮತ್ತೆ ತಿರುಗಿ ವರ್ಷನೂ ಹಾಕದ್ ಬಿಟ್ಟೆ, ಅದು 140 ಕ್ವಿಂಟಲ್ ಆಯ್ತು. 140 ಬಂತು. 140. ಮತ್ತೆ ನಿಮಗೆ ಇದನ್ನ ಜ್ಞಾನ ಕೊಟ್ಟಾರು ಅಂದ್ರೆ ಇದು ಮಾಡ್ಬೇಕು ಅಂತ ಮತ್ತೆ ಹೊಳ್ಳಿ ಬಂದದ್ದು ನಿಮ್ಮಿಂದ ಬಂದ್ರು ಅಥವಾ ನಿಮ್ಮರು ಈ ಕೇಣಿ ತಗೊಂಡವ್ರು ಯಾರು ಹೇಳಿದ್ರು? ಅವರು ಇಲ್ರಿ, ನೀವು ಇದು ಇಳುವರಿಗೆ ಬಹಳ ಕಡಿಮೆ ಆಗ್ತಾ ಇದೆ, ಮತ್ತೆ
ನಾವು ಬೇರೆ ಬೇರೆ ಕಡೆಗೆಲ್ಲ ನಿಮ್ಮ ಹೆಸರು ಹೇಳ್ಕೊಂಡ ಇದು ಮಾಡ್ತಿದ್ವಿ, ಆದ್ರೆ ಇದು ಗಿಡನೇ ಆಕಾರನೇ ಚೇಂಜ್ ಆಗಿ ಗಿಡನೇ ಡಲ್ ಆಗ್ತಾ ಇದೆ, ಇನ್ನು ಕೊನೆಗಳು ಬರೋದು ಕಷ್ಟ ಆಗುತ್ತೆ ಮುಂದೆ ಅಂತ ಉದ್ದೇಶಕ್ಕೆ ಅವ್ರು ಎಚ್ಚರಿಕೆ ಕೊಟ್ಟರು. ಆ ಉದ್ದೇಶದಿಂದ ಮತ್ತೆ ಬಣಕಾರ್ ಸರ್ನ ಭೇಟಿ ಆದ್ವಿ. ಆ ಟೈಮಲ್ಲಿ ನೀವು ನನ್ನ ಹತ್ರ ಬಂದ್ರಿ, ಅವಾಗ ನನಗೆ 1.5 ತಿಂಗಳ ಟೈಮ್ ತಗೊಂಡು ನಾನು ಬಂದು ಪ್ಲಾಟ್ ನೋಡಿ ಆಮೇಲೆ ಕಂಡೀಷನ್ ಮಾಡ್ಕೊಂಡೆ. ನಿಮ್ಮ ಹತ್ರ ಏನು ಕಂಡೀಷನ್ ಮಾಡ್ಕೊಂಡೆ ನೀವು? ನಾನು ಹೇಳ್ರಿ ಯಾವ ಪ್ರಮಾಣದಾಗ ಇದು ಫುಡ್ ಸಪ್ಲಿಮೆಂಟ್ ಮಾಡ್ಬೇಕಂತ ಇದೆ ಆ ಪ್ರಮಾಣದಾಗ ಮಾಡೋದಿದ್ದು ಮಾತ್ರ ನಾ ಬರ್ತಾನೆ. ಆಮೇಲೆ ಮತ್ತೆ ನೀವು ಮತ್ತೆ ಈ ವರ್ಷ ಮಾಡಿ ಮತ್ತೆ ನೆಕ್ಸ್ಟ್ ವರ್ಷ ಹಿಂಗ್ ಬಿಡೋದಾದ್ರೆ ನಾ ಮಾತ್ರ ಕೊಡಂಗಿಲ್ಲ ನಿಮಗೆ ಅಂತ ಕ್ಲಿಯರ್ ಆಗಿ ಕಂಡೀಷನ್ ಮಾಡಿದೆ. 3 ವರ್ಷ ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ಮುಂದಂತೂ ಚೆನ್ನಾಗಿ ಆಗುತ್ತೆ. ಅದು ನಿಮಗೂ ಅದು ಆಲ್ರೆಡಿ ಗೊತ್ತಿತ್ತು. ಆದ್ರೂ ಆರ್ಥಿಕ ತೊಂದರೆ ಅಂತ ಹೇಳಿ ನಾವು ರೈತರು ನೋಡ್ರಿ ಎಲ್ಲಿ ಮಿಸ್ಟೇಕ್ ಹೊಡಿತೀವಿ ಅಂದ್ರೆ, ಗಿಡದ ಸಂಖ್ಯೆಗೆ ಅನುಗುಣವಾಗಿ ನಾವು 200 ಕ್ವಿಂಟಲ್ ತಗೊಂಡ್ರಿ ಅಂತ ತಿಳ್ಕೊ. ಉದಾಹರಣೆ ಹೋಲಿ ನಿಮ್ದು ಒಂದು 200 ಗಿಡ ಅಂದ್ರೆ ಈಗ ಹೆಚ್ಚು ಕಮ್ಮಿ 1100 ಗಿಡ ನಿಮ್ದು ಬೇಡ, 1000 ಗಿಡ ಹಿಡ್ಕೊಡ್ರಿ, ಕಾಯಿ ಚೆನ್ನಾಗಿ ಬಿಡ್ತಾವ ಅಂದ್ರೆ 1000 ಗಿಡಕ್ಕೆ 200 ಕ್ವಿಂಟಲ್ ಬರ್ತಾ ಐತಿ ಅಂದ್ರೆ ಅಲ್ಲಿ ಒಂದು ಗಿಡಕ್ಕೆ 20 kg ಬಂತು. ನೀವು 20 kg ಕಾಯಿಗೆ ಇವತ್ತು ಮಾರ್ಕೆಟ್ ರೇಟ್ ಎಷ್ಟಿದೆ ಅಂದಾಜು? 60 ರೂಪಾಯಿ ಸಿಗುತ್ತಾ? 60 ರೂಪಾಯಿ ಕೆಜಿ ಇದೆ. ಅಲ್ಲ 60 ರೂಪಾಯಿ ಐತಾ ಈಗ? 65 ಐತಾ? 60 ಐತಾ? 60 ರೂಪಾಯಿ 60 ರೂಪಾಯಿ ಇಟ್ಕೊಂಡ್ರೆ 20 ಕೆಜಿಗೆ ಎಷ್ಟಾಯ್ತು? 1200 ರೂಪಾಯಿ ಬಂತು. 1200 ರೂಪಾಯಿ ಬರುವಂತ ಒಂದು ಬೆಳೆ ಕೊಡುವಂತದ್ದಕ್ಕೆ ಆದಾಯ ಕೊಡೋದಕ್ಕೆ 100 ರೂಪಾಯಿ ಖರ್ಚು ಜಾಸ್ತಿ ಆಕತಿ ಅನ್ನೋದಾದ್ರೆ ಯಾವ ಕೃಷಿ ವ್ಯವಸ್ಥೆ ನಾವು ಎಲ್ಲಿ ಹೋಗ್ತಾ ಇದೇವೆ ಅಂತ ಅಂದ್ರೆ ನಮಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಅದೇ ನಾವು ಯಾವ ಲೆಕ್ಕದಾಗಿದ್ದೇವೆ ಅಂತಂದ್ರೆ, ಆನೆ ಹೋದ್ರೂ ಪರವಾಗಿಲ್ಲ, ಬಾಲ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ನಿಮ್ಗೆ ಏನಾಗಿತ್ತು ಅಂದ್ರೆ ಬಂತು, ಆದಾಯ ಬಂತು, ಈ ಆದಾಯ ತಗೊಂಡು ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿದ್ರಿ, ಆದ್ರೆ ಇಲ್ಲಿ ಬರುವಂತ ಮೂಲಕ್ಕೇನೆ ಧಕ್ಕೆ ಬಂದ್ಬಿಡ್ತು. ಅವಾಗ ಇದು ಅನುಭವ ಆಗ್ಲಿ ಅನ್ನೋ ಉದ್ದೇಶ. ಯಾಕೆಂದ್ರೆ ಬೇರೆ ರೈತರು ನೋಡ್ತಿರ್ತಾರೆ ನಿಮ್ಮ ವಿಡಿಯೋನ, ಮತ್ತೆ ನಿಮ್ಮ ವಿಡಿಯೋ ನೋಡಿ ಇಡೀ ಕರ್ನಾಟಕದಂತ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಸಹಿತ ನನಗೆ ಕಾಲ್ ಬಂದಿದ್ದಾವೆ. ಇಷ್ಟು ಚೆನ್ನಾಗಿ ಒಳ್ಳೆ ರೈತರು ಬೆಳೆ ಮಾಡಿದಾರೆ ಅಂದ್ರೆ ಅದನ್ನ ನೋಡ್ಬೇಕು ಸರ್ ಅಂತೇಳಿ ನಿಮ್ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಮಾದರಿ ಕೃಷಿ ಆದಂತ ವ್ಯಕ್ತಿ ನೀವು ಈಗ ಯಾಕೆ ಉಲ್ಟಾ ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ನನಗೂ ನೋವು ಅನಿಸ್ತು. ಹಾಗಾಗಿ ನಾನು ಕಂಡೀಷನ್ ಯಾಕೆ ಮಾಡ್ಕೊಂಡೆ ಅಂದ್ರೆ, ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಮಾಡಿ ನಿಮ್ಮ ಬೆಳೆ ಚೆನ್ನಾಗಿ ಆದ್ಮೇಲೂ ಸಹಿತ ನೀವು ಹಂಗ 100 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಮಾಡದೇ ಇದ್ದಾಗ 1200 ರೂಪಾಯಿ ಆದಾಯ ಕೊಡುವಂತ ಒಂದು ಗಿಡಕ್ಕೆ 100 ರೂಪಾಯಿನೂ ಖರ್ಚು ಜಾಸ್ತಿ ಆಕತಿ ಅನ್ನೋದಾದ್ರೆ ಈ ಪ್ರಪಂಚದಲ್ಲೇ ಕೃಷಿಯಲ್ಲೇ ಇಷ್ಟು ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ತಗೊಳ್ಳೋಂಥ ಬಿಸ್ನೆಸ್ ಅದಿದೆ ತೋರಿಸೋದು. ಬೇರೆ ಯಾವ ಬಿಸ್ನೆಸ್? ಈ ಉದಾಹರಣೆ ನಿಮ್ದು ಮೆಕ್ಕೆಜೋಳಕ್ಕೆ ಬರೋಣ. ನಮ್ಮಲ್ಲೂ ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳದಲ್ಲಿ ಇವತ್ತು ಖರ್ಚು ಎಷ್ಟಿದೆ? ಅರ್ಧ ಖರ್ಚು ಮಾಡ್ತಾ ಇದ್ದೇವೆ. 3.5% ಖರ್ಚಿದೆ. ಹೌದಾ? 20% ಇಂಥ ಮಳೆಗಳಾದ್ರೆ ಅವು ಬರಲ್ಲ. ಆದ್ರೆ ಅಡಿಕೆ ತೋಟದಲ್ಲಿ ಇಷ್ಟು ಚೆನ್ನಾಗಿ ಬೆಳೆ ಬಂದು ರೋಗರಹಿತವಾದಂತ ಬೆಳೆ ಬೆಳ್ಕೊಂಡು ಇಷ್ಟು ನ್ಯಾಚುರಲ್ ಕೃಷಿ ಮೂಲಕ ನೀವು ಬೆಳೆದಂತರು, ಅಷ್ಟು ಮಾದರಿ ಕೃಷಿ ಮಾಡಿದಂತರು ಈ ತರ ರಿಟರ್ನ್ ಆಗಿದ್ದು ನನಗೂ ಬೇಜಾರು ಅನಿಸ್ತು. ಆದ್ರೆ ಮುಂದಿನ ಹಂತದಲ್ಲಿ ಇವತ್ತು ನಾನು ವಿಡಿಯೋದಲ್ಲಿ ಮಾತ್ರ ಹೇಳ್ತಾ ಇದೀನಿ, ಈಗ ನೀವು 200 ಅಂತ ಅವ್ರು ಹೇಳಿದ್ದಾರೆ, ನೀವು ಒಂದು 220 ತನಕ ಹೋಗ್ಬೋದು ಅಂತ ನೀವು ಅನ್ಕೊಂಡಿರಿ. ಬೆಳೆ ಚೆನ್ನಾಗಿದೆ. ಹೌದಾ? ಇದನ್ನು ಯಾಕಂದ್ರೆ ಇದು ಎದ್ದು ಕಾಣ್ತಿಲ್ಲ, ಮೇಲಿಂದ ಗೊನೆ ಬೆಳಿಬೇಕು. ಹೌದು, ಅವ್ರು ಹೇಳ್ದಂಗೆ ಬೆಳಿಬೇಕು, ಬಲಿಬೇಕು. ಹೌದು ಹೌದು, ಅದು ಎಳಬಿದೆ, ಅದು ಬಲಿಬೇಕು. ಮತ್ತೆ ಹೆವಿ ಮಳೆ ಆಗಿರೋದ್ರಿಂದ ಈ ವರ್ಷ ಸ್ವಲ್ಪ ಬಲಿತಕ್ಕಂಥ ಪ್ರಮಾಣ ನಿಧಾನ ಆಗಿದೆ. ಸ್ವಲ್ಪ ಟೆಂಪರೇಚರ್ ಬಿತ್ತು ಅಂದ್ರೆ ಮತ್ತೆ ಬೇಗ ಏರ್ ಬರುತ್ತೆ, ಯಾಕೆ ಬಿಸಿಲು ಇಲ್ಲಲ್ಲ. ಹಾಗಾಗಿ ಒಂದು 3 ತಿಂಗಳು ಕಂಟಿನ್ಯೂ ಮಳೆ ಆಗಿದೆ ನಮ್ಮಲ್ಲಿ. ಹೀಗಾಗಿ ಬೇಸಿಗೆಯಲ್ಲಿ ನೀರಿನ ತೊಂದರೆ ಆದ್ರೂ ಸಹಿತ ಆಯ್ತು. ಇದನ್ನ ಮಾಡೋದ್ ಬಿಟ್ಟು ಏನಾದ್ರು ನೀರಿನ ತೊಂದರೆಗಳು ಆಗಿದ್ರೆ, ಇದನ್ನ ಮಾಡೋದ್ ಬಿಟ್ಟು ನೀರಿನ ತೊಂದರೆ ಆಗಿದ್ರೆ ಗಿಡನೇ ಬದುಕ್ಸೋದು ಕಷ್ಟ ಇತ್ತು. ಯಾಕಂದ್ರೆ ನಾ ಬಂದಾಗ ನೋಡಿದ್ದೆ ಗಿಡಗಳ ಪೊಸಿಷನ್ ಹಾಗೆ ಆಗಿತ್ತು. ಅಂತ ಸುಸ್ತಾದಂಥ ಗಿಡ ಮತ್ತೆ ರಿಕವರಿ ಆಗಿ ಮಳೆ ಬಂದ ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಅನ್ಕೊಂಡಿದ್ರಿ. ಗೌಡ್ರೆ, ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಭರವಸೆ ಕೊಡೋದೇನಂದ್ರೆ, ಇದೇ 1100 ಗಿಡ ನೀವೇನು ಮಾಡಿದಿರೋ ಇದೇ 1100 ಗಿಡಕ್ಕೆ ನಂದು ಟಾರ್ಗೆಟ್ ಇರೋದು 300 ಕ್ವಿಂಟಲ್. ಯಾಕೆ ಅಂದ್ರೆ ನಾವು ಭಾಳ ಏನು ಮಾಡೋದು ಬೇಡ ನಿಮ್ದ್ರಾಗ. ಈಗ ಆಲ್ರೆಡಿ 20 ಬರಾಗತ್ತೈತೆ ನಿಮ್ದು. 20 ಆಲ್ರೆಡಿ ಇದೆ. ಇದನ್ನ ಎಷ್ಟು ತಗೊಂಡ್ಬೇಕು? ಇನ್ನು 5 kg ಪ್ಲಸ್ ಮಾಡಿದ್ರೆ ಬರೀ 5 kg ಒಂದು ಗಿಡಕ್ಕೆ. ಹೌದಾ? ಅದಕ್ಕೆ ನಾನು ಹೇಳಿದಂಥ ಕಂಡೀಷನ್ ಪ್ರಕಾರ ನೀವು ಮಾಡಿರಲ್ಲ ಈ ವರ್ಷ. ಈಗ ಹೋದ ವರ್ಷದ್ದು ಏನು ಮಾಡಿದ್ರು ನೀವು, ಅದಕ್ಕೆ ಏನು ಅನಿಸುತ್ತೆ ನಿಮಗೆ? ಅಲ್ಲ, ನಾ ಕಂಡೀಷನ್ ಮಾಡ್ಕೊಂಡ ಪ್ರಕಾರ ನೀವು ಮಾಡಿದ್ರಲ್ಲ, ಈಗ ಏನು ಅನಿಸ್ತಾ ಇದೆ ಬೆಳೆ ನೋಡಿದ್ರೆ? ತೃಪ್ತಿಕರ ಆಯ್ತಾ? ನಿಮಗೆ ಹಾಕಿದಂಥ ಬಂಡವಾಳಕ್ಕೆ ಯೋಗ್ಯವಾದಂಥ ರಿಟರ್ನ್ಸ್ ಆಯ್ತಾ? ಬೆನಿಫಿಟ್ ಆಗುತ್ತಾ ಇದು? ಹಾಗಾದ್ರೆ ಇದೇ ವ್ಯವಸ್ಥೆ ಒಳಗಡೆ ಮುಂದುವರೆದ್ರೆ 300 ಹೋಗಕ್ಕೆ ತಾಸು ಐತೆ ನಿಮ್ಮ ಮೂಲಕ 100% ಹೋಗ್ಬೋದು. ಯಾಕಂದ್ರೆ ಒಂದು ಗಿಡ ನಾನು ಇಲ್ಲಿ ನೋಡ್ದಂಗೆ ಇವೆಲ್ಲ ಗಿಡಗಳು ನೋಡ್ಬಿಟ್ರೆ 50 kg 60 kg ಕಾಯಿ ಬಿಡೋಂಥ ಗಿಡಗಳಿದಾವೆ ಇವು. ಹೌದಾ? ಇಲ್ಲೆಲ್ಲ ಕಾಣ್ತದೆ ನಿಮ್ಮ ತೋಟದಾಗ ಭಾಳ ಇದಾವೆ, ಸಿಕ್ಕಾಬಿಟ್ಟೈತಿ. ಇಂಥ ಗಿಡಗಳಲ್ಲೇ ಭಾಳ ಜನರು ಏನು ಅನ್ಕೊಂತಾರೆ, ಒಂದು ಅಡಿಕೆ ಗಿಡ ಅಷ್ಟೆಲ್ಲ ಬಿಡಲ್ಲ ಹಾಗೆ ಹೀಗೆ ಅಂತಿರ್ತಾರೆ. ಯಾಕಂದ್ರೆ ನನ್ನ ಶಿಕಾರಿಪುರದಲ್ಲೇ ನಮ್ಮ ಕಣಿವೆ ಮನೆ ತೋಟನ ನೋಡಿದಂತಾರೆ ಭಾಳ ಜನ ರೈತರು 50 kg ಬಿಡಲ್ಲ, ಅವೆಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತಿರ್ತಾರೆ. ಹಾಗಾಗಿ ನಿಮ್ಮ ತೋಟದಲ್ಲೂ ಇದೆ, ಅಲ್ಲೂ ಇದೆ. ಆಲ್ರೆಡಿ ನಾವು ಡೆಮೋನು ಮಾಡಿ ತೋರಿಸಿದ್ದು ಆಲ್ರೆಡಿ ಇತ್ತು ವಿಡಿಯೋದಲ್ಲೂ. ಅಂಥ ರೈತರು ಏನಾದ್ರು ಅನುಮಾನಗಳಿದ್ರೆ ಅಂಥವ್ರು ನಿಮ್ಮ ತೋಟಕ್ಕೆ ಬರ್ರಿ ಅಂತ ಕಾಂಟ್ಯಾಕ್ಟ್ ಮಾಡಲಿ. ನೀವು ಹಂಗೇನ ಬಂದ್ರೆ ತೋರಿಸ್ರಿ. ಒಬ್ಬ ಮಾದರಿ ಕೃಷಿ ರೈತರಾಗಿ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಾ ನೀವು? ಆದಷ್ಟು ಈ ಸಾವಯವ ಇದು ಆರ್ಗ್ಯಾನಿಕ್ ಇದನ್ನ ಪದ್ಧತಿಯಲ್ಲೇ ಇದು ಮಾಡ್ರಿ. ಅದ್ರ ಜೊತೆಗೆ ಇದು ಗ್ರೀನ್ ಪ್ಲಾಂಟ್ ಇದೆಲ್ಲ ಒಳ್ಳೆ ಉತ್ತಮವಾದ
ಇದು ಇದೆ, ಗೊಬ್ಬರನ ಇದೆ, ಲಿಕ್ವಿಡ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ಒಂದು 2 ಟೈಮ್ ಯೂಸ್ ಮಾಡಿ ನೋಡ್ರಿ, ನೀವೇ ಅದನ್ನ ಇದು ಬೆನ್ನ ಹತ್ಕೊಂಡು ಹೋಗ್ತೀರಿ. ಜೊತೆಗೆ ಅಡ್ವೈಸ್ ಸಹಿತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಡ್ವೈಸ್, ಯಾಕಂದ್ರೆ ಒಳ್ಳೆ ಡಾಕ್ಟರ್ ಇದ್ರೆ ಪೇಷಂಟ್ ಆರಾಮಾಗುತ್ತೆ. ಬಹಳ ಜನರಿಗೆ ಡಾಕ್ಟರ್ ಒಳ್ಳೆ ಸಿಗಲ್ಲ, ಆ ಥರನೂ ಪ್ರಾಬ್ಲಮ್ ಆಗಿದೆ ಬಹಳ ಕಡೆ. ಅಂತ ರೈತರು ಯಾರಾದ್ರೂ ನಮಗೆ ಡೈರೆಕ್ಟ್ ಸಂಪರ್ಕ ಮಾಡಿದ್ರು ನಾವು ಅದಕ್ಕೆ ಅಡ್ವೈಸ್ ಮಾಡಕ್ಕೆ ರೆಡಿ ಇದ್ದೇವೆ. ಜೊತೆಗೆ ನಿಮ್ಮ ನಂಬರನ್ನು ರೈತರಿಗೆ ಗೌಡ್ರ ಬೇರೆ ರೈತರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ನಂಬರ್ನ ಒಂದು ಹೇಳಿಬಿಟ್ರೆ ನಮ್ಮ ರೈತಾಪಿ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ನಂಬರ್ ಒಂದಿಷ್ಟು ಹೇಳಿ ಇನ್ಫಾರ್ಮ್ ಮಾಡಿರಿ. 63 60 60 30 50 50 48. ಗೌಡ್ರ, ಈಗ ಖರ್ಚಿನ ವಿಚಾರಕ್ಕೆ ಬಂದರೆ ನಿಮ್ಮದು ಈಗ ಇಷ್ಟು ಗಿಡಕ್ಕೆ ಅಂದಾಜು ಅಂದರೆ ಈ ಬರೀ 1100 ಗಿಡಕ್ಕೆ ಮಾತ್ರ ಹೇಳ್ರಿ ನನಗೆ, ಉಳಿದು ಎಲ್ಲ ಬೇಡ. ಯಾಕಂದ್ರೆ ಸಣ್ಣ ಪುಟ್ಟ ಗಿಡಗಳು ಹಚ್ಕೊಂಡದ್ದು ಅವಕ್ಕೆಲ್ಲ ಹಾಕಿದ್ದು ಬೇಡ. ಅಂದಾಜು ನೀವು ಖರ್ಚು ಎಷ್ಟು ಬಂದಿರ್ಬೋದು ಒಂದು ಗಿಡಕ್ಕೆ? ಅಂದಾಜು ಒಂದು 1 ಲಕ್ಷದ ಮೇಲೆ ಬಂದಿದೆ. 1 ಲಕ್ಷ ಅಂದರೆ ಅದು ಅಲ್ಲ, ಈಗ ಸಾಯಿಲ್ ಅಪ್ಲಿಕೇಶನ್ ಮತ್ತು ಸ್ಪ್ರೇ ಎಲ್ಲ ಮಾಡಿ ಅಲ್ಲಿಗೆ ಒಂದು ಗಿಡಕ್ಕೆ ಎಷ್ಟು ಬಿತ್ತು ನಿಮಗೆ? 100 ರೂಪಾಯಿ. ಹೌದಾ? ಒಂದು ಗಿಡಕ್ಕೆ 100 ರೂಪಾಯಿ ಬಿದ್ದಿದೆ. ಅಂದರೆ ಡಿವೈಡ್ ಮಾಡ್ಕೊಂಡು ನಾವು 1100 ಗಿಡ ಅಂತ ಅಂದರೆ ನಾವು 1100 ಗಿಡಕ್ಕೂ ಹಾಕೇವಿ ಅಂತ ಅಂದ್ರೂ ನಿಮಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ನಾವು 100 ರೂಪಾಯಿ ಖರ್ಚು. ಹಂಗಾರೆ ಬರುವಂಥ ಆದಾಯದಲ್ಲಿ ನೀವು ಬರೀ ನಾರ್ಮಲಿ 20 kg ಹಿಡ್ಕೊಂಡು ಲೆಕ್ಕ ಮಾಡಿದ್ರು ನಾವೇನಾಯಿತು 1200 ರೂಪಾಯಿ ಬರ್ತದೆ ಇವತ್ತಿನ ರೇಟು. ಅಂದರೆ ಇವತ್ತು 60 ರೂಪಾಯಿ ಅಂತ ಹಿಡ್ಕೊಂಡ್ರೆ 60 ರೂಪಾಯಿ ರೇಟ್ ಯಾವಾಗೂ ಇಲ್ಲ, 67 68 ತನಕ ನಡೀತಾ ಇದೆ ಮಾರ್ಕೆಟ್. ಅದು ಹೆಚ್ಚು ಕಮ್ಮಿ ಆಗಲಿ, ಬರೀ 60 ರೂಪಾಯಿ ಹಿಡಿದ್ರೆ ನಮಗೆ ರೈತರಿಗೆ ಲಾಸ್ ಇಲ್ಲ ಅನ್ನೋದಕ್ಕೆ. ಅಂದರೆ 10ರಲ್ಲಿ 1 ಭಾಗ, 12ರಲ್ಲಿ 1 ಭಾಗ ಇದೆ. 12ರಲ್ಲಿ 1 ಭಾಗನೂ ಖರ್ಚು ಮಾಡಿದ್ರೆ ನಮಗೆ ಹೆವಿ ಅನ್ಸೋದಾದರೆ ಆ ರೈತಾಪಿ ಕುಟುಂಬಕ್ಕೆ ಒಂದು ಕಿವಿ ಮಾತು ಹೇಳೋದಿಷ್ಟೇ, ನೀವೊಬ್ಬ ರೈತರಾಗಿ ಮಾದರಿ ಕೃಷಿಯಾಗಿ ಇಷ್ಟು ಬೆಳೆ ಬೆಳೆದು ಬಿಟ್ಟು ನಂತರ ಹೋಗಿ ಮತ್ತೆ ರಿಟರ್ನ್ಸ್ ಬಂದು ಮತ್ತೆ ಇವತ್ತು ಅನುಭವ ತಗೊಂಡು ಇವತ್ತು ರೈತರ ಹತ್ರ ಮಾತಾಡ್ತಿದ್ರಿ. ನೀವು ಇನ್ನೂ ಚೆನ್ನಾಗಿ ಬೆಳೀರಿ, ಇನ್ನೂ ದೊಡ್ಡ ಮಟ್ಟದಲ್ಲಾಗಲಿ, ನಿಮ್ಮ ತೋಟ ನೂರಾರು ರೈತರ ಕುಟುಂಬಕ್ಕೆ ಮಾದರಿ ಆಗಲಿ ಮತ್ತು ಆದರ್ಶಪ್ರಾಯವಾದಂಥ ಒಂದು ಬೆಳೆ ಆಗಲಿ ಅಂತ ಹೇಳ್ತಾ, ಈ ಭಾಗದಲ್ಲಿರುವಂಥ ರೈತರು ಯಾರೇ ಇದ್ರು ನಿಮಗೆ ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಎಲ್ಲ ನೋಡಿ ನಮ್ಮಲ್ಲಿನ ಕೆಲವೊಂದಿಷ್ಟು ರೈತರೆಲ್ಲ ಈಗ ಒಂದು 4-5 ಜನ ಬರ್ತಿದ್ದಾರೆ. ಅವರೇ ಆಸಕ್ತಿ ತಗೊಂಡು ಬರ್ತಾರೆ. ಆಸಕ್ತಿ ತಗೊಂಡು ಈಗಾಗಲೇ ಪ್ಲಾಟ್ ಎಲ್ಲ ಅವರೆಲ್ಲ ಬಂದು ಈಗ ಅಂದ್ರೆ ಸ್ವಯಂ ಆಸಕ್ತಿಯಿಂದ ಅವರೇ ಬರ್ತಾರೆ. ಸ್ವಯಂ ಆಸಕ್ತಿಯಿಂದಾನೇ ಅವ್ರು ಬರ್ತಾರೆ. ಓಕೆ, ನೋಡ್ರಿ, ಹೌದಾ? ಒಬ್ಬ ಮಾದರಿ ಕೃಷಿಯಾಗಿ ಬೆಳೆದ್ರೆ ಈ ಬೇರೆ ಎಷ್ಟೇ ಖರ್ಚು ಬರ್ತದೆ ಅಂದ್ರೆ ಧೈರ್ಯವಾಗಿ ಬರ್ತಾರೆ. ಯಾಕೆ ಒಬ್ಬ ರೈತ ಸಕ್ಸಸ್ ಆಗ್ಬೇಕಷ್ಟೇ. ಅದಕ್ಕೆ ನೀವು 12-13 ವರ್ಷದಿಂದ ಇದ್ದು ಮಧ್ಯದಲ್ಲಿ ಏನೋ ಸ್ವಲ್ಪ ಕಾರಣಾಂತರಗಳಿಂದ ಬಿಟ್ಟಿದ್ರೆ, ಆದ್ರೆ ಇನ್ನು ಮುಂದೆ ಏನಿದೆ ನಿಮ್ಮ ಜೊತೆ ನಾವು ಇರಕ್ಕೆ ಇದ್ದೇವೆ, ನಮ್ಮ ಜೊತೆ ನೀವು ನಿಲ್ಬೇಕಷ್ಟೇ. ನಾನೇನಿದೆ ನನ್ನ ಕಂಡೀಷನ್ನು ನಂದು ಏನಿದೆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ ಆಲ್ರೆಡಿ, ಇದು ರೆಕಾರ್ಡ್ ಆಗಿರುತ್ತೆ. 300 ಕ್ವಿಂಟಲ್ ಹಸಿ ಅಡಿಕೆ ಮುಂದಿನ ವರ್ಷಕ್ಕೆ ಬರುತ್ತೆ. ಅದು ತಲೆ ಇಟ್ಕೋರಿ ನೀವು. ಯಾಕಂದ್ರೆ ಈ ಗಿಡ ಆಲ್ರೆಡಿ ಹಂಗಿದೆ. ಇಪ್ಪಟ್ಟ ಮಳೆನೂ ಚೆನ್ನಾಗಿ ಆಗ್ಬಿಡ್ತು ಈ ವರ್ಷ. ನಮಗೆ ಇನ್ನೇನು ಹೆದರಂಗಿಲ್ಲ ನಾವು. ಈಗ ಮುಂದಿನ ವರ್ಷದ ಮಳೆ ನೀರಿನ ತೊಂದರೆ ಆಗಲ್ಲ ನಿಮಗೆ 100% ನನಗೆ ಗೊತ್ತಿದೆ. ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಆಗಲ್ಲ, ಅಷ್ಟು ಮಳೆ ಆಗಿಬಿಟ್ಟಿದೆ ನಮ್ಮ ಭಾಗ. ಹಾಗಾಗಿ ನೀರಿನ ತೊಂದರೆ ಒಂದಿಲ್ಲ ಅಂದ್ಬಿಟ್ರೆ ನಿಮಗೆ ಯಾವುದು ರಿಸ್ಕ್ ಇಲ್ಲ. 300 ಕ್ವಿಂಟಲ್ ಮುಂದಿನ ವರ್ಷ ಆಗುತ್ತೆ. ಮುಂದಿನ ವರ್ಷದ 300 ಕ್ವಿಂಟಲಿನ ವಿಡಿಯೋ ಜೊತೆಗೆ ನಿಮಗೆ ಮಾತಾಡ್ತಾನೆ ಮುಂದಿನ ವರ್ಷ ಅಂತ ಹೇಳ್ತಾ, ತಾವು ಇಷ್ಟೋ ತನಕ ನನ್ನ ಜೊತೆಗಿದ್ದು ಸಾಯಂಕಾಲ ಟೈಮು ಆದ್ರೆ ಕೆಲಸ ಏನೋ ಮಾಡ್ತಾ ಇದ್ರಿ. ಆ ಕೆಲಸ ಪೇರ್ಲ್ ಗಿಡ ಏನೋ ಸೆಣಬು ಇದನ್ನೆಲ್ಲ ಮಾಡಿದ್ರಲ್ಲ, ಸೇಬು ಎಲ್ಲ ಮಾಡಿದ್ರಿ. ಆ ಪ್ಲಾಟನ್ನು ಮಾಡ್ಕೊಳ್ತಿದ್ರಿ. ಕೆಲಸ ಮಾಡೋ ಮಧ್ಯದಲ್ಲಿ ನನಗೆ ಅವಕಾಶ ಕೊಟ್ಟು ಇದೊಂದು ಅನುಕೂಲ ಮಾಡಿಕೊಟ್ಟು ನೂರಾರು ರೈತರ ಕೃಷಿ ಕುಟುಂಬಕ್ಕೆ ಒಂದು ಆದರ್ಶವಾದಂಥ ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ನಂಬಿದಂಥ ಎಲ್ಲ ರೈತಾಪಿ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.